ಸಾಲು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ನಮ್ಮ ಗಿಲ್ಲಿ ನಟರಾಜ್ ಅವರು ಪಡೆಯುತ್ತಿರುವ ಸಂಭಾವನೆ ಎಷ್ಟು ಅಂತ ಊಹಾಪೋಹಗಳು ಹರಿದಾಡ್ತಾ ಇದೆ. ಲಕ್ಷ ಗಟ್ಟಲೆ ಹಣವನ್ನು ಗಿಲ್ಲಿ ಅವರು ತೆಗೆದುಕೊಳ್ತಿದ್ದಾರೆ ಅಂತ. ಖಂಡಿತವಾಗಿಯೂ ಅವರು ಲಕ್ಷಗಟ್ಟಲೆ ತೆಗೆದುಕೊಳ್ತಿದ್ದಾರೆ. ಅವರು ತೆಗೆದುಕೊಳ್ಳುತ್ತಿರುವ ಸಂಭಾವನೆ ಎಷ್ಟು ಅಂತ ಪ್ರೂಫ್ ಮೂಲಕ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ಇತ್ತೀಚಿನ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ಅಂದರೆ ಅವರು ನಮ್ಮ ಗಿಲ್ಲಿ ನಟರಾಜ್ ಅವರು. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಹೋಗದೇ ಇರೋದಿಲ್ಲ ನಮ್ಮ ಗಿಲ್ಲಿ ನಟರವರು. ಗಿಲ್ಲಿ ನಟರವರು ಭಾಗವಹಿಸುತ್ತಿರುವ ಕಾರ್ಯಕ್ರಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಸಾಗಿದೆ ಬಂಧುಗಳೇ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಡೆಯುತ್ತಿರುವ ಜಾತ್ರೆಗಳಾಗಿರಬಹುದು, ಸ್ಕೂಲ್ಗಳ ಇವೆಂಟ್ ಆಗಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳ ಜನ್ಮದಿನಾಚರಣೆ ಆಗಿರ್ಬೋದು, ಆ ಒಂದು ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ನಟರಾಜ್ ಅವರು ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸುವ ಮೂಲಕ ಜನರಿಗೆ ಡ್ಯಾನ್ಸ್ ಡೈಲಾಗ್ಗಳ ಮೂಲಕ ಜನರನ್ನ ಮನರಂಜಿಸ್ತಾ ಇದ್ದಾರೆ ಬಂಧುಗಳೇ. ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ನಮ್ಮ ಡಾಗ್ ಸತೀಶ್ ಅವರು, ಬಿಗ್ ಬಾಸ್ನ ಡಾಗ್ ಸತೀಶ್ ಅವರು ಹೇಳುವಂತೆ ಒಂದು ಕಾರ್ಯಕ್ರಮಕ್ಕೆ ಅವರು 2 ರಿಂದ 3 ಲಕ್ಷ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಇದನ್ನು ಗಮನಿಸಿದ ನಮ್ಮ ಗಿಲ್ಲಿ ನಟರವರ ಅಭಿಮಾನಿ ವರ್ಗದವರು, ಹಾಗೆಯೇ ಕನ್ನಡದ ಬಿಗ್ ಬಾಸ್ ಅಭಿಮಾನಿ ವರ್ಗದವರು, ಹಾಗಾದ್ರೆ ಗಿಲ್ಲಿ ನಟರವರು ತುಂಬಾನೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕಂಪೇರ್ ಮಾಡಿದರೆ ಡಾಗ್ ಸತೀಶ್ ಅವರಿಗಿಂತ ಹೆಚ್ಚು ಫೇಮಸ್ ನೇಮ್ ಅನ್ನ ಹೊಂದಿದ್ದಾರೆ. ಹಾಗಾದ್ರೆ ನಮ್ಮ ಗಿಲ್ಲಿ ನಟರವರು ಎಷ್ಟು ಸಂಭಾವನೆ ಪಡೆಯುತ್ತಿದ್ದಾರೆ? ಹೆಚ್ಚು ಜನರು 1 ಲಕ್ಷಕ್ಕಿಂತ ಹೆಚ್ಚು ಇರಬಹುದು, ಅವರು ಖಂಡಿತ ಪಡೆಯುತ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಬೆಳಗಾವಿಯ ಪ್ರಕೃತಿ ಈವೆಂಟ್ ಅವರು ಪ್ರಕಟಿಸಿರುವ ಒಂದು ವಿಡಿಯೋವನ್ನ ನಾವು ಗಮನಿಸಬೇಕಾಗುತ್ತೆ. ಗಿಲ್ಲಿ ಅವರ ತಂಡವನ್ನ ಕನೆಕ್ಟ್ ಮಾಡಿ 30 ನಿಮಿಷಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೇಳಿಕೊಂಡಿದ್ದಾರೆ. ಗಿಲ್ಲಿ ತಂಡದವರು ಡೇಟ್ ಅನ್ನ ಕೇಳಿದ್ದು, ನಾವು ಬರುವ ಯಾವುದೇ ಕಾರ್ಯಕ್ರಮಕ್ಕೆ ಸಂಭಾವನೆ ಫಿಕ್ಸ್ ಇಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಕೊಡ್ಬೋದು, ಟ್ರಾವೆಲ್ ಅಥವಾ ಫುಡ್ ಊಟದ ಚಾರ್ಜ್ ಅನ್ನ ಕೊಟ್ರೆ ಸಾಕು ನಮಗೆ ಅಂತಕ್ಕಂಥದ್ದು ಮೆಸೇಜ್ ಎಲ್ಲೆಡೆ ವೈರಲ್ ಆಗಿ ಹರಿದಾಡ್ತಾ ಇದೆ ಬಂಧುಗಳೇ. ಹೌದು, ಮೊನ್ನೆ ನಡೆದ ಟಿವಿ ಕಾರ್ಯಕ್ರಮವೊಂದರಲ್ಲಿ ಗಿಲ್ಲಿಯವರ ಮಾತನ್ನ ನಾವು ಗಮನಿಸಿದ್ವಿ. ಆ ಒಂದು ಸಮಯದಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ನನಗೆ ವೋಟ್ ಹಾಕಿದ್ದಾರೆ ಎಲ್ಲರೂ ಕೂಡ, ಹಾಗಾಗಿ ನಾನು ಅವರುಗಳನ್ನ ನೋಡಲೇಬೇಕು, ನನ್ನನ್ನು ಗೆಲ್ಸಿಲ್ವಾ ಅಂತ. ಹಾಗೆಯೇ ಇನ್ನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಗಿಲ್ಲಿಯವರು 1 ರೂಪಾಯಿ ಸಂಭಾವನೆಯನ್ನೂ ಪಡೆಯದೆ, ಊಟ ತಿಂಡಿ ಯಾವುದನ್ನೂ ಪಡೆಯದೆ ತನ್ನ ಸ್ವಖರ್ಚಿನಿಂದಲೂ ಕೂಡ ಆ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದುಂಟು. ಇದೇ ಕಾರಣಕ್ಕಿರಬಹುದು, ದೇವರು ಕೂಡ ಇವರಿಗೆ ಅತ್ಯಂತ ಕೃಪೆಯನ್ನ ನೀಡಿದ್ದಾರೆ. ಜನರು ಎಲ್ಲೇ ಹೋದ್ರೂ ಕೂಡ ಗಿಲ್ಲಿ ನಟರಾಜ್ ಅವರನ್ನ ಮುತ್ಕೊಳ್ತಾ ಇದ್ದಾರೆ. ಗಿಲ್ಲಿ ಜೊತೆ ಸೆಲ್ಫಿಗಾಗಿ, ಗಿಲ್ಲಿಯ ಮಾತುಗಳನ್ನ ಕೇಳಲು ದೂರ ದೂರದ ಊರುಗಳಿಂದ ಅಭಿಮಾನಿ ವರ್ಗದವರು ಭಾಗವಹಿಸುತ್ತಿದ್ದು, ಗಿಲ್ಲಿಯವರ ಪ್ರತಿ ಕಾರ್ಯಕ್ರಮಕ್ಕೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗಿಲ್ಲಿ ನಟರಾಜ್ ಅವರು ಭಾಗವಹಿಸುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರಿಗೆ ಸನ್ಮಾನಗಳ ಸುರಿಮಳೆ ದೊರೆಯುತ್ತಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಒಳ್ಳೆಯ ಗುಣ ಮತ್ತು ನಡತೆಯಿಂದ ಏನಾದರೂ ಸಾಧಿಸಬಹುದು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದು ಬರುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ಒಂದು ವಿಡಿಯೋ ನೋಡಿ ಇದಕ್ಕಾಗಿ ಹಾಗೆಯೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.